ಮಾಡ್ಕೊಂಡು ಹೋಗೋದು ಕೇಳಿರಿ. ಇದನ್ನ ಮಿಕ್ಕಿದ ಎಫ್ಐಆರ್ ಮಾಡೋದು ಇದೆ ಕಾನೂನು ಪ್ರಕಾರ ಮಾಡೋದು ಬಂದಿಲ್ಲ. ಸುಧಾರಣೆ ಆಗುತ್ತೆ ಬಂದಿವಿ ನಾವು. ಊರಿಗೆ ಊರ ಅಶಾಂತಿ ಆಗಬಾರ್ದು, ಊರಿಗೆ ಜಗಳ ಸೃಷ್ಟಿ ಆಗಬಾರ್ದು. ಸಾಕಿಲಿಗೆ ಮುಗಿಸ್ರಿ, ಹಳೆ ಪದ್ಧತಿಗಳೆಲ್ಲ ಬಿಡ್ರಿ. ಕರ್ನಾಟಕ ಭಾರತ ಆಗಬಾರ್ದು. ಸ್ವಲ್ಪ ಸಿಟ್ಟಿಕಾಯಿ ಬಿಡ್ರಿ, ಸಿಟ್ಟಿಂಗ್ ಯಾರು ಬುದ್ಧಿ ಕೊಡ್ಬೇಡ್ರಿ. ಮುಂದೆ ನಿಧಾನವಾಗಿ ತೀರ್ಮಾನ ತಗೋರಿ. ವೈಯಕ್ತಿಕ ದ್ವೇಷ ಇರೋದು ಹೇಳಿದ್ನಲ್ಲ ಅವ್ರು ಬಿಡ್ರಿ. ಅವ್ರಿಗೆ ಉಳ್ಳಾರ ಯಾರು ಬೇಕಾದ್ರೆ ಅವ್ರ ಮನೆಗೆ ಹೋಗ್ಬೋದು, ಯಾರು ಬೇಕಾದ್ರೆ ಬರ್ಬೋದು. ನಿಮಗೆ ಈಗ ಆಗಲ್ಲ, ಸರಿ ಬಟ್ ಏನು ಯಾವುದೇ ಕಾರಣಕ್ಕೆ ಸಪ್ರೇಟ್ ಕಾನೂನು ಮಾಡಂಗಿಲ್ಲ, ದಂಡ ಹಾಕಂಗಿಲ್ಲ, ಪಂಚಾಯತಿ ಮಾಡಂಗಿಲ್ಲ. ಕ್ಲಿಯರ್, ಬಹಿಷ್ಕಾರ ಹಾಕಂಗಿಲ್ಲ. ಹಾಕಿದ್ರೆ ಕೇಸ್ ಮಾಡಿ. ಬರ್ರಿ ಈ ಕಡೆ ಮುಂದೆ ಬರ್ರಿ. ಇಲ್ಲಿ ಬರ್ರಿ, ಈ ಕಡೆ ಬರ್ರಿ. ಭಾರತದ ಜನಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸರ್ವಧರ್ಮ ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನು ಹಾಗೂ ಅಖಂಡತೆಯನ್ನು ಸುನಿಶ್ಚಿತಗೊಳಿಸಿ ಅವರಲ್ಲಿ ರಾಷ್ಟ್ರಭಾವನೆಯನ್ನು ವೃದ್ಧಿಗೊಳಿಸಲು ಶ್ರದ್ಧಾಪೂರ್ವಕ ಸಂಕಲ್ಪ ಮಾಡಿದವರಾಗಿ ನಮ್ಮ ಸಂವಿಧಾನ ಸಭೆಯಲ್ಲಿ ದಂಡ ಹಾಕ್ತಿವಿ, ಹೊರಗೆ ಇಡ್ತೀವಿ, ಅವನ್ನೆಲ್ಲ ಮಾತಾಡಂಗಿಲ್ಲ. ನಿನಗೆ ಇಷ್ಟ ಇಲ್ಲ, ನಿಮ್ ಮನೆಗೆ ಇರ್ತು. ಇನ್ನೊಬ್ರಿಗೆ ಏನು ಹೇಳಂಗಿಲ್ಲ. ಒಳ ಮಳ ಅದನ್ನ ಹೇಳ್ಬಿಡಪ್ಪ. ನಿನಗೆ ಇಷ್ಟ ಇಲ್ಲ, ನಿಮ್ ಮನೆ ನೀನ್ ಇರು. ಇನ್ನೊಬ್ರಿಗೆ ಏನು ಹೇಳಕ್ ಹೋಗ್ಬಿಡು. ಇಷ್ಟ ಇದ್ದವ್ರು ಓದ್ತಾರೆ, ಅವ್ರು ಕಾರ್ಯ ಮಾಡ್ತಾರೆ, ಅವ್ರು ಊಟ ಮಾಡ್ತಾರೆ, ಅವ್ರು ಕಲ್ತಿರ್ತಾರೆ. ಅದನ್ನ ಪ್ರಶ್ನೆ ಮಾಡಂಗಿಲ್ಲ. ಇದು ಬಿಟ್ಟು ಏನ್ರ ಐತನಪ್ಪ ಈಗ ಹೇಳಿವೆಲ್ಲ ಏನಿಲ್ಲ ಇಲ್ಲಿ ದೇವ ಪುರಾಣ ಅಂತ ಸರ್ ಹೇಳಿದ್ರು ಸರ್. ಇಲ್ಲಿ ಯಾವ್ದು ಪಂಚಾಯತ್ ಮಾಡಿದ್ರೆ ದೇವ ಮುಟ್ಟ ಹೇಳ್ತೀವಿ ಸರ್. ಎಲ್ಲ ಪ್ರಮಾಣವಾಗಿ ಯಾರು ನೋಡ್ಕೊಂಡಿಲ್ಲ ಸರ್, ಯಾರು ನೋಡ್ಕೊಂಡಿಲ್ಲ ಸರ್. ಅವ್ರು